ದರುಶನಕ್ಕೆ ಮಣಿರತುನ ಕನಕವತರಿಸಿ ಮುದದಲ್ಲಿ ಮುಳುಗಿ ನಿಜ ಪರಿಕರ ಸಹಿತ ಮೈಯಿಕ್ಕಿದನು ಕಾಣಿಕೆಯನೊಪ್ಪಿಸಿದ ವರನೃಪಾಲತ್ರಾಹಿ ಭುವನೇಶ್ವರ ಪರಿತ್ರಾಯ ಸ್ವಾ ಕರುಣಿಸು ಕರುಣಿಸೆಂದು ಅಂಘ್ರಿಗಳ ಹಿಡಿದನು ಮತ್ಸ್ಯ ಭೂಪಾಲ. ದರುಶನಕ್ಕೆ ಮಣಿ ರತುನ ಕನಕವ ತರಿಸಿ ಮುದದಲ್ಲಿ ಮುಳುಗಿ ನಿಜ ಪರಿಕರ ಸಹಿತ ಮೈಯಿಕ್ಕಿದನು ಕಾಣಿಕೆಯನ್ನೊಪ್ಪಿಸಿದ. ಎಷ್ಟು ಸುಂದರವಾದಂಥ ಭಾವನೆ, ಎಷ್ಟು ಸ್ಪಷ್ಟವಾಗಿ, ಎಷ್ಟು ಪರಿಪೂರ್ಣವಾಗಿ ಕವಿ ಇಲ್ಲಿ ಪ್ರಸ್ತುತಪಡಿಸ್ತಾನೆ ಅನ್ನೋದನ್ನು ನಾವು ಕಾಣಬೇಕು. ಒಬ್ಬ ವ್ಯಕ್ತಿಯನ್ನು ಕಾಣಬೇಕಾದ್ರೆ ನಾವು ಹೇಗಿರಬೇಕು? ನಮ್ಮಲ್ಲಿ ಈಗ ಏನಾಗಿದೆ, ಕೈಕುಲುಕಿ ನಾನು ಇಂಥವನು ಅಂತ ಉದ್ಘಾಟಿಸಿಕೊಳ್ತೇವೆ ಹೊಸಬರಾದರೆ. ಈಗ ಹೊಸತನದ ಭಾವ ಇಲ್ಲ. ಈಗ ಇವರು ಪಾಂಡವರು ಅಂತ ಸ್ಪಷ್ಟ ಆಗಿದೆ. ಪಾಂಡವರು ಯಾರು? ನಮಗಿಂತ ಎಷ್ಟೋ ಪಾಲು ದೊಡ್ಡವರು. ನಾವು ಸಣ್ಣ ರಾಜರು, ಅವರು ಸಾಮ್ರಾಟರು. ಅವರನ್ನು ನಾವು ಕಾಣಲಿಕ್ಕೆ ಹೋಗಬೇಕೀಗ. ಅವರನ್ನು ಗೌರವಿಸುವಂತಹ ಕ್ಷಣ ಬಂದಿದೆ. ಸುಮ್ಮನೆ ಹಾಗೆ ಗೌರವವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ರಾಜಪರಿವಾರದಲ್ಲಿ ನಡ್ಕೊಂಡು ಬರುವಂತಹ ರೀತಿ ರಿವಾಜುಗಳು. ಅವುಗಳನ್ನು ಅದರಂತೆ ನಡೆಸಬೇಕು. ಮಹಾರಾಜನನ್ನು ಮಹಾರಾಜನಂತೆ ಗೌರವಿಸಬೇಕು. ಇವನು ಮಹಾರಾಜನಾಗಿಯೇ ಗೌರವಿಸಬೇಕು. ಇದು ಕ್ರಮ. ಇಲ್ಲಿ ಕವಿ ಹೇಳ್ತಾನೆ, ದರುಶನಕ್ಕೆ ಬರುವಾಗ ಅವನನ್ನು ಕಂಡಿದ್ದಾನೆ ದೂರದಿಂದ. ಆದರೆ ದರುಶನ ಅಂದರೆ ಅಲ್ಲೇ ಅವನಿಗೆ ಕಾಲಿಗೆ ಬೀಳುವಂಥ ಹತ್ತಿರದಿಂದ ಅವನನ್ನು ನಾವು ಮಾತಾಡಿಸುವಂತಹ ಕ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಣಿ ರತುನ ಕನಕವ ತರಿಸಿ, ಬಂಗಾರ, ರತ್ನ ಖಚಿತವಾದಂತಹ ಮಣಿರತ್ನಗಳು, ವಜ್ರ ವೈಢೂರ್ಯಾದಿ ನವರತ್ನಗಳು ಅಂತ ನಾವೇನು ಕರಿತೇವೋ ಅವುಗಳನ್ನೆಲ್ಲವನ್ನು ಕಾಣಿಕೆಯ ಈ ತಟ್ಟೆಯಲ್ಲಿ ಇಟ್ಟು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಅದನ್ನು ವಿಜೃಂಭಣೆಯಿಂದ ಪ್ರದರ್ಶಿಸ್ತಾ ಅದನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ತರಿಸಿ ಮುದದಲ್ಲಿ ಮುಳುಗಿ. ಇದು ಬಹಳ ಮುಖ್ಯವಾದದ್ದು. ಇನ್ನೊಬ್ಬರನ್ನು ಕಾಣಬೇಕಲ್ಲ ಅಂತ ಹೇಳುವಂಥ ನೋವಿನಿಂದ ಕಾಣುವುದಲ್ಲ, ಅಲ್ಲಿ ಒಂದು ಸಂತೋಷ ಬೇಕು. ಅವನನ್ನು ಆತ್ಮೀಯವಾಗಿ ತನ್ನವ ಅಂತ ಗುರುತಿಸಿಕೊಳ್ಳುವಂಥ ಒಳ್ಳೆಯತನ ನಮ್ಮಲ್ಲಿ ಇರಬೇಕು. ಮಾಡಬೇಕಲ್ಲ ಅಂತ ಮಾಡೋದು ಬೇರೆ, ಸಂತೋಷದಿಂದ ಮಾಡೋದು ಬೇರೆ. ಇಲ್ಲಿ ಕವಿ ಬಹಳ ಸ್ಪಷ್ಟವಾಗಿ ಹೇಳಿದ, ಮುದದಲ್ಲಿ ಮುಳುಗಿ ಆ ಸಂತೋಷ ಸಾಗರದಲ್ಲಿ ತೇಲಾಡಿಬಿಡ್ತಾನೆ ಮಹಾರಾಜ. ಮತ್ಸ್ಯ ನೃಪಾಲನಿಗೆ ಪಾಂಡವರನ್ನು ಮಾತಾಡಿಸುವುದು, ಪಾಂಡವರನ್ನು ಗೌರವಿಸುವುದು ಅಂದರೆ ಅಷ್ಟು ದೊಡ್ಡ ವಿಷಯ. ಆದ್ದರಿಂದ ಕವಿ ಹೇಳ್ತಾನೆ ಮುದದಲ್ಲಿ ಮುಳುಗಿ. ನಾವೂ ಅದನ್ನೇ ಅನುಸರಿಸಬೇಕು ಅನ್ನೋದನ್ನು ಸೂಚ್ಯವಾಗಿ ಕವಿ ಇಲ್ಲಿ ನಮಗೆ ಕಾವ್ಯದ ಮೂಲಕವಾಗಿ ತಿಳಿಸ್ತಾನೆ. ಅದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ನಿಜ ಪರಿಕರ ಸಹಿತ ಮೈಯಿಕ್ಕಿದನು ಕಾಣಿಕೆಯನ್ನೊಪ್ಪಿಸಿದ. ತಾನು ತಂದಂಥ ಅಷ್ಟೂ ಪರಿಕರವನ್ನು ವಜ್ರ ವೈಢೂರ್ಯಾದಿ ಕನಕ ಸಹಿತ ಅವನ ಕಾಲಿಗೆ ಇಟ್ಟು ಅವನಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ. ಅವನು ಮಾಡಬೇಕಾದಂಥ ಕೆಲಸವನ್ನು ಬಹಳ ಯೋಗ್ಯವಾದಂತಹ ರೀತಿಯಲ್ಲಿ ಮತ್ತು ಒಪ್ಪುವ ರೀತಿಯಲ್ಲಿ ಮಾಡ್ತಾನೆ. ಮಾಡಿದ ಮೇಲೆ ಅವನನ್ನು ಕುರಿತು ಹೇಳ್ತಾನೆ. ನಮಸ್ಕಾರ ಹಾಕ್ತಾ ಇರುವಾಗಲೇ ನಾವು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶ್ ಅಂತ ಹೇಳ್ತಾನೆ ನಮಸ್ಕಾರ ಮಾಡ್ತೇವಲ್ಲ, ಅದೇ ರೀತಿ ವರನೃಪಾಲತ್ರಾಹಿ ಭುವನೇಶ್ವರ ಪರಿತ್ರಾಯಸ್ವ ಕರುಣಿಸೆಂದಂಗ್ರಿಗಳ ಹಿಡಿದನು ಮತ್ಸ್ಯ ಭೂಪಾಲ. ಕ್ರಮ, ಇವನಿಗೆ ದೇವರ ಸಮಾನನಾಗಿ ಇದ್ದಾರೆ. ಅವರು ದೈವಾಂಶ ಸಂಭೂತರೂ ಹೌದು. ಅವನ ಪರಿವಾರದ ಜನರೇ ಅವನನ್ನು ಗುಡಿಸಿದ್ದಾರೆ. ಇವನು ಇಂದ್ರನೋ ಅಥವಾ ಇನ್ಯಾರೋ ಶ್ರೇಷ್ಠನಾದಂಥ ವ್ಯಕ್ತಿ ಆಗಿರಬೇಕು. ತ್ರಿಶೂಲಪಾಣಿಯ ತೇಜಸ್ಸಿನವರು ಇವರು, ನಾರಾಯಣನ ವರ್ಚಸ್ಸಿನವರು ಅಂತೆಲ್ಲ ಏನು ಹಿಂದೆ ಜನ ಆಡಿಕೊಂಡ್ರೋ ಆ ಭಾವ ಈಗ ಮತ್ಸ್ಯ ಭೂಪಾಲನಲ್ಲೂ ಬಂದಿದೆ. ಆದ್ದರಿಂದಲಾಗಿ ಕರುಣಿಸು, ನನ್ನನ್ನು ಸಂರಕ್ಷಿಸು ದೊರೆಯೇ, ನಿನ್ನ ಪಾದಗಳಿಗೆ ನಾನು ಬಿದ್ದಿದ್ದೇನೆ, ನನ್ನನ್ನು ರಕ್ಷಿಸುವಂಥ ಕೃಪಾವಲಂಬನವನ್ನು ಮಾಡು,
ನಿನ್ನ ಶರಣು ಬಂದಿದ್ದೇನೆ ಅಂತ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾನೆ. ಅದನ್ನು ಮಾಡ್ತಾ ಇದ್ದಾಗಲೇ ಮುಂದುವರಿದು ಇನ್ನೂ ತನ್ನ ಮನಸ್ಸಿನ ಭಾವಗಳನ್ನು ಧರ್ಮರಾಯನ ಹತ್ರ ತೋಡಿಕೊಳ್ತಾನೆ. ಅದೇನು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಬಗೆದೆನು ಅಪರಾಧವನು ಕರುಣಾಳುಗಳ ಬಲ್ಲಹ ನೀನು ನಿನ್ನಂಗ್ರಿಗಳಿಗೀತಲೆ ಬಂಟ ನೀನಿದ ಕಾಯಬೇಕೆನುತ ಮಿಗೆ ಭಕುತಿ ಭಾವದಲ್ಲಿ ನಿಜ ಮಂತ್ರಿಗಳು ಮಕ್ಕಳು ಸಹಿತ ಮನನಂಬುಗೆಯ ಮೆರೆದನು ಮತ್ಸ್ಯಭೂಪ ಮಹೀಶರಿದಿರಿರಲಿ. ಬಗೆದೆನಪರಾಧವನು ಕರುಣಾಳುಗಳ ಬಲ್ಲಹ ನೀನು ನಿನ್ನಂಘ್ರಿಗಳಿಗೆ ಈ ತಲೆ ಬಂಟ ನೀನು ಇದ ಕಾಯಬೇಕು. ಎಂಥ ಸ್ಪಷ್ಟತೆ, ಎಂಥ ಪೂರ್ಣತೆ, ಎಂಥ ಸಮರ್ಪಣೆ, ಯಾವ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಬೇಕು ಅನ್ನೋದನ್ನು ಧರ್ಮರಾಯನ ಮುಂದೆ ಮತ್ಸ್ಯ ಭೂಪತಿ ತನ್ನನ್ನು ತಾನು ಅವನ ಮುಂದೆ ಪ್ರಕಟಿಸಿಕೊಳ್ತಾನೆ. ಪ್ರಕಟಿಸಿಕೊಳ್ಳುವಾಗ ಹೇಳ್ತಾನೆ, ಬಗೆದೇನ ಅಪರಾಧವನು. 2-3 ರೀತಿಯ ಅಪರಾಧಗಳು ನಾವಿಲ್ಲಿ ಗುರುತಿಸಬೇಕು. ಅಂದರೆ ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ತನ್ನ ರಾಜ್ಯದಲ್ಲಿ ಅವರನ್ನು ತಾನು ದುಡಿಸಿಕೊಂಡಿದ್ದೇನೆ ಅನ್ನುವಂಥದ್ದು ಈಗ ಗೊತ್ತಾದ ಮೇಲೆ ಅದು ಅಪರಾಧ. ಆವಾಗ ಗೊತ್ತಿಲ್ಲದೇ ಆದಂತಹ ಅಪರಾಧ. ಈಗ ಗೊತ್ತಾದಾಗ ಅಯ್ಯೋ ನಿಮ್ಮ ಹತ್ರ ನಾನು ಇಂಥ ಕೆಲಸ ಮಾಡಿಸಿದ್ನಲ್ಲ. ಮತ್ತು ಪ್ರಕಟವಾಗಿ ಹಿಂದಿನ ದಿನ ಅವನ ಕಪಾಲಕ್ಕೆ ಹೊಡೆದು ರಕ್ತ ಬರುವಂಗೆ ಮಾಡಿದ್ದಾನೆ. ಅದು ಮಹಾಪರಾಧ. ನೀನು ಸತ್ಯವನ್ನೇ ಹೇಳಿದ್ದೆ ನನಗೆ, ಗೆದ್ದವನು ಅರ್ಜುನ ಅಂತ. ಆದರೆ ನಾನು ನಿನ್ನ ಮಾತನ್ನು ಕೇಳಿದ್ದೆ, ನನ್ನ ಮಗನ ಮೇಲಿನ ವ್ಯಾಮೋಹದಿಂದ ನಿನ್ನ ತಲೆಗೆ ರಕ್ತ ಬರುವಂಗೆ ಹೊಡೆದೆ. ಅಪರಾಧ ಆಯಿತು ಸ್ವಾಮಿ. ನಾನು ಮಾಡಿದಂಥ ಸರ್ವಾಪರಾಧಗಳನ್ನು ಮನ್ನಿಸು. ನಿನ್ನ ತಮ್ಮಂದಿರನ್ನು ದನ ಕಾಯಕ್ಕೆ, ಕುದುರೆ ಕಾಯಕ್ಕೆ ಕಳಿಸಿದ್ದೆ ನಾನು, ಗೊತ್ತಿರಲಿಲ್ಲ. ನಿನ್ನ ತಮ್ಮ ನನ್ನ ಮಗಳಿಗೆ ನಾಟ್ಯವನ್ನು ಕಲಿಸ್ತಾ ಇದ್ದ, ಗೊತ್ತಾಗಲಿಲ್ಲ. ಏನು ಕೆಟ್ಟ ಮಾತುಗಳನ್ನು ಹೇಳಿದ್ವೋ, ನಮ್ಮ ಕೆಲಸದಾಳುಗಳು ನಾವು ಅಥವಾ ನಮ್ಮ ಜೊತೆಯಲ್ಲಿರುವಂಥ ಪರಿವಾರದ ಜನವೋ ಕೆಟ್ಟದಾಗಿ ಅವನ ಜೊತೆ ವರ್ತಿಸಿರ್ಬೋದು. ಅಥವಾ ನಮಗೆ ಅನ್ನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಂತಹ ಅಡಿಗೆ ಭಟ್ಟನಾಗಿದ್ದಂತಹ ಭೀಮ ಅಂಥ ಒಳ್ಳೆಯ ಪಾಕವನ್ನು ಮಾಡಿ ಹಾಕಿದ್ದಾನೆ. ಆದ್ರೂ ಎಲ್ಲೋ ನಮ್ಮಿಂದ ಅವನ ಬಗ್ಗೆಯೂ ಅಪರಾಧಗಳಾಗಿರ್ಬೋದು. ನೀನು ಇಂಥ ಆಹಾರವನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಿದ್ಯಲ್ಲ ಅಂತ ನಾವು ರೇಗಿರ್ಬೋದು, ಗೊತ್ತಿಲ್ಲ. ಏನಾಗಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಆಗಿದ್ದು ಅಷ್ಟು ಅಪರಾಧ. ನಿಮ್ಮನ್ನು ಗೌರವಿಸದೇ ಇರುವಂಥದ್ದು ಅಪರಾಧ. ನಿಮ್ಮನ್ನು ನೀವು ಅಂತ ತಿಳಿಯದೇ ಇದ್ದದ್ದು ಅಪರಾಧ. ನಿಮ್ಮನ್ನು ಇವತ್ತಿನವರೆಗೆ ಈ ಥರದಲ್ಲಿ ಕಾಣದೇ ಇದ್ದದ್ದು ಅಪರಾಧ. ಆದ್ದರಿಂದ ಈ ಸರ್ವಾಪರಾಧವನ್ನು ಮನ್ನಿಸಿ ನೀವು ನನಗೆ ಸಂರಕ್ಷಣೆಯನ್ನು ಕೊಡಬೇಕು ಅಂತ ಹೇಳುವಾಗ, ನಿನ್ನಂಗ್ರಿಗಳಿಗೆ ಈ ತಲೆ ಬಂಟ. ನೋಡಿ, ನಾನು ನಿನಗೆ ಸರ್ವ ಸಮರ್ಪಣ ಭಾವದಿಂದ ಒಪ್ಪಿಸಿಕೊಳ್ತೇನೆ ಅಂತ ಹೇಳುವಾಗ, ನನ್ನ ತಲೆ ನಿನ್ನ ಕಾಲುಗಳಿಗೆ ಬಂಟ. ನೀನು ಹೇಳಿದ್ದನ್ನು, ಈ ತಲೆ ನೀನು ಕಾಲಿಂದ ತೋರಿಸಿದ್ದನ್ನು ಈ ತಲೆಯಲ್ಲಿ ನಾನು ಹೊತ್ತುಕೊಂಡು ನಡೀತೇನೆ. ನನ್ನಿಂದ ಯಾವುದೇ ತಪ್ಪು ಮುಂದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ತಲೆಯನ್ನು ನೀನು ಕಾಯಬೇಕು. ನೀನಿದ ಕಾಯಬೇಕೆಂದ ಮಾತು ಎಷ್ಟು ಮಧುರ, ಎಷ್ಟು ಚೆಂದ. ಆ ಮಾತು ಕೇಳುವಾಗಲೇ ಎಂಥವನಿಗಾದರೂ ಮನ ಕರಗಬೇಕು. ಬೆಣ್ಣೆಯಂತಹ ರೀತಿಯ ಮಾತು, ಬೆಣ್ಣೆಯಂತಹ ಮನಸ್ಸಾಗ್ಬಿಡುತ್ತೆ. ಅದನ್ನು ಕವಿ ಇಲ್ಲಿ ನಮಗೆ ಪ್ರಸ್ತುತಪಡಿಸ್ತಾ ಇದ್ದಾನೆ. ನಾವು ಹೇಗೆ ಯಾರ ಹತ್ರ ಇರಬೇಕು ಅನ್ನೋದನ್ನು ಮಾತಿನ ಮೂಲಕವಾಗಿ. ಮಾತೆಂಬುದು ಒಂದು ಜ್ಯೋತಿರ್ಲಿಂಗ, ಮಾತೆಂಬುದು ಮಾಣಿಕ್ಯ ಅಂತೆಲ್ಲ ನಾವೆಲ್ಲೋ ಹೇಳ್ತೇವೆ. ಆದರೆ ಇಲ್ಲಿ ನಡೀತಿರುವಂತಹ ಈ ಕ್ರಮಾವಳಿಯಿಂದ, ಈ ಘಟನಾವಳಿಗಳಿಂದ ನಾವು ಮಾತನ್ನು ಮಾತೆಯಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಕಾವ್ಯ ನಮಗೆ ಕೊಡುವಂತಹ ದೊಡ್ಡದಾದಂತಹ ಒಂದು ಸಂದೇಶ. ಅದನ್ನು ನಾವು ಮಾಡೋಣ ಎನ್ನುತ್ತಾ ಮುಂದಿನ ವಿಷಯ, ಮಿಗೆ ಭಕುತಿ ಭಾವದಲ್ಲಿ ನಿಜ ಮಂತ್ರಿಗಳು ಮಕ್ಕಳು ಸಹಿತ ಮನನಂಬುಗೆಯ ಮೆರೆದನು.
ಅವರಿಗೆ ನಂಬಿಕೆಯನ್ನು ಕೊಡಬೇಕು. ಅವನು ಸುಮ್ಮನೆ ಬಾಯಿಯಲ್ಲಿ ಹೇಳಿಬಿಟ್ಟ ಅಂದರೆ ನಂಬ್ತಾರ? ಇಲ್ಲ. ಮನನಂಬಿಕೆಯನ್ನು ಕೊಡಬೇಕಾದ್ರೆ ಏನು ಮಾಡಬೇಕು? ತಾನು, ತನ್ನ ಪರಿವಾರ, ತನ್ನ ಕೌಟುಂಬ ಮತ್ತು ಮಗ ಪರಿವಾರದ ಜೊತೆಗೆ ನಮ್ಮ ಮಂತ್ರಿ ಮಾಗದವರೆಲ್ಲ ಇರ್ತಾರೆ, ಅವರೆಲ್ಲರ ಜೊತೆಗೆ ಸೇರಿ ಅವರಿಗೆ ನಮಸ್ಕಾರವನ್ನು ಮಾಡೋ ಮೂಲಕವಾಗಿ ಮನನಂಬಿಕೆಯ ಕೊಟ್ಟನು. ಪಾಂಡವರು ಹಿಂದಿನ ದಿವಸ ಮಾಡಿದ ತೀರ್ಮಾನವೂ ಹಾಗೆ. ಅವ ಎಲ್ಲಿಯಾದರೂ ಮದಮುಖನಾದನಾದರೆ ಒರಸುವೆವು, ಹರುಷದಲ್ಲಿ ನಮ್ಮನ್ನು ಅವ ಎದುರುಗೊಂಡಾದರೆ ಮನ್ನಿಸುವೆವು ಅನ್ನುವಂಥ ತೀರ್ಮಾನ ಮಾಡಿಯೇ ಅವರು ಸಿಂಹಾಸನಾರೂಢರಾಗಿರ್ತಾರೆ. ಈಗ ಅದಕ್ಕೆ ಪೂರಕವಾಗುವಂಥ ರೀತಿಯಲ್ಲಿ ಇವನು ನಡ್ಕೊಂಡಿದ್ದಾನೆ ಮತ್ಸ್ಯಭೂಪ. ಅದನ್ನು ಕವಿ ಹೇಳ್ತಾನೆ, ಮನನಂಬುಗೆಯ ಮೆರೆದನು. ಅವರಿಗೇನು ವಿಶ್ವಾಸ ಬೇಕಾಗಿತ್ತೋ ಆ ಸಂಪೂರ್ಣ ವಿಶ್ವಾಸವನ್ನು ಪ್ರತಿನಿಧಿಯಾಗಿ ನಿಲ್ಲಿಸಿಬಿಡ್ತಾನೆ. ಮಹೇಶರ ಇದಿರಿನಲ್ಲಿ ಅವನು ತೋರಿಸಿದಂಥ ಈ ಭಾವದಿಂದ ಅವರ ಮನಸ್ಸು ಕೂಡ ಸಂತೋಷ ಆಗ್ತದೆ. ಮಹಾರಾಜನ ಪರಿವಾರದಲ್ಲಿರುವಂತಹ ಅವನ ಮಡದಿ ಮಕ್ಕಳು, ಅವನ ಪರಿವಾರದವರೆಲ್ಲ ಬಂದು ಪಾಂಡವರಿಗೆ ಎದುರುಗೊಂಡು ಕಾಣಿಕೆ ಕೊಟ್ಟು ಸತ್ಕರಿಸಿ ಅವರನ್ನು ಮಾತಾಡಿಸಿ ಅವರನ್ನು ಆದರಿಸಿ ಸತ್ಕರಿಸಿ ಪೂಜಿಸಿ ಅರ್ಚಿಸಿ ತಾವು ಧನ್ಯರು ಅಂಥೇಳಿ ತಮ್ಮನ್ನು ತಾವು ತೋರ್ಪಡಿಸ್ತಾರಲ್ಲ, ಅದು ಮುಖ್ಯವಾದದ್ದು. ಮುಂದಿನ ಪದ್ಯದಲ್ಲಿ ಅವನ ಮಡದಿ ಸುದೇಶ್ನೆ ಮತ್ತು ಕುಮಾರಿಯಾದಂತಹ ಉತ್ತರೆ ಅವರ ಜೊತೆಯಲ್ಲಿ ಬಂದು ಯಾವ ರೀತಿ ಪರಿವಾರದವರು ಪಾಂಡವರ ಜೊತೆ ವರ್ತಿಸಿದರು ಅನ್ನೋದನ್ನು ನೋಡೋಣ. ಅದು ಮುಂದಿನ ಕಥಾನಕದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರಗಳು.